ನಮಸ್ಕಾರ. ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಯುಗಾದಿ ಅಂದ್ರೆ ಹಿಂದೂಗಳಿಗೆ ಹೊಸ ವರ್ಷ, ಹಿಂದೂಗಳಿಗೆ ಮೊದಲ ಹಬ್ಬ. ಹಾಗಾಗಿ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಯುಗಾದಿ ಹಬ್ಬವನ್ನ. ಇನ್ನು ನಮ್ಮ ಜೀವನದಲ್ಲಿ ಹೇಗೆ ನೋವು ನಲಿವು ಕಷ್ಟ ಸುಖ ಇದೆ, ಇದರ ಸಾಂಕೇತಿಕವಾಗಿ ಬೇವು ಬೆಲ್ಲವನ್ನ ತಿಂದು ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಹಾಗೆ ಈಗ ನಾವು ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವವಸು ನಾಮ ಸಂವತ್ಸರಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಈ ಸಂವತ್ಸರದ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ, ಹಾಗೆ ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರ ಹಾಗೂ ಸಿನಿಮಾ ನಾಯಕರ ಮುಂದಿನ ಭವಿಷ್ಯ ಹೇಗಿದೆ, ಹಾಗೆ ಈ ಸಂವತ್ಸರದಲ್ಲಿ ನಡೆಯುವ ಪ್ರಮುಖ ಘಟನೆಗಳೇನು, ಇದೆಲ್ಲವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯರು, ವರದರಾಜೇಶ್ವರಿ ಸ್ವಾಮಿ ಶಿವಾಲಯದ ಸಂಸ್ಥಾಪಕರಾದ VR ನಾರಾಯಣ ರೆಡ್ಡಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಆಲ್ರೆಡಿ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀವಿ. ನೀವು ಈ ಹಿಂದೆ ಹೇಳಿರೋ ವಿಚಾರಗಳ ಬಗ್ಗೆ ಎಲ್ಲ ಕೇಳಿದ್ದೀವಿ, ಎಲ್ಲ ಕೂಡ ಸತ್ಯ ಆಗಿದೆ. ಹಾಗಾಗಿ ಈ ವರ್ಷ ವಿಶ್ವ ವಸುನಾಮ ಸಂವತ್ಸರದಲ್ಲಿ ಏನೆಲ್ಲ ಪ್ರಮುಖ ಘಟನೆಗಳು ನಡೆಯುತ್ತೆ? ಕ್ರೋಧಿನಾಮ ಸಂವತ್ಸರ ಮುಗ್ದಿದೆ. ಕ್ರೋಧಿನಾಮ ಸಂವತ್ಸರದ ಬಗ್ಗೆ ಕೆಲವೊಂದು ಮಾಧ್ಯಮಗಳು ಹೇಳಿದ್ದೆ. ಅಗ್ನಿಯವಘಡ ಹೆಚ್ಚಾಗುತ್ತೆ, ಹಾಗೆ ವಿಮಾನ ಅಪಘಾತಗಳು ಹೆಚ್ಚಾಗುತ್ತೆ ಅಂತ. ಈ ವರ್ಷ ಎಲ್ಲ ಪೂರ್ತಿ ಅವೆಲ್ಲ ನಾವು ಕೇಳ್ತಾ ಬಂದಿದ್ದೀವಿ. ಅಮೇರಿಕಾಲಿರ್ಬೋದು, ಕೊರಿಯಾಲಿರ್ಬೋದು, ಈ ಥರ ಎಲ್ಲ ಅಗ್ನಿ ಅವಘಡಗಳು ಮತ್ತು ವಿಮಾನ ಅವಘಡಗಳು ಹೆಚ್ಚಾಗಿ ಆಗಿದೆ. ಇದು ಕ್ರೋಧಿನಾಮ ಸಂವತ್ಸರನೋ, ಕ್ರೋಧಿ ಅಂತ ಹೇಳಿದ್ರೆ ಒಂಥರ ಕೆಟ್ಟದ್ದೇ ಅಂತ ಇತ್ತು. ಹಾಗೆ ಈಗ ವಿಶ್ವವಸು ನಮ್ಮ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ವಿಶ್ವವಸು ಅಂತ ಹೇಳಿದ್ರೆ ಶುಭ ಸಂಕೇತವಾದ ಒಂದು ಸಂವತ್ಸರ ಇದು. ಇದು ಯಾವಾಗ ಶುಭ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ವೇದಗಳ ಕಾಲದಲ್ಲಿ ಖಂಡಿತವಾಗಿ ಇದು ಶುಭವಾಗಿತ್ತು ಅನಿಸುತ್ತೆ. ಆದರೆ ನಾವು ಈ ಕಲಿಯುಗದಲ್ಲಿ ಕಾಲಿಟ್ಟಿರೋದ್ರಿಂದ ಈ ವಿಶ್ವವಸುನಾಮ ಸಂವತ್ಸರ ಕೂಡ ಇವತ್ತಿನ ಒಂದು ಗ್ರಹಗತಿಗಳ ಲೆಕ್ಕಾಚಾರವನ್ನು ನೋಡಿದ್ರೆ, ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ಇವತ್ತು ವಿಶ್ವವಸುನಾಮ ಸಂವತ್ಸರ ಪ್ರಾರಂಭ ಆಗ್ತಾ ಇರೋದೇ ಉತ್ತರ ಭಾದ ನಕ್ಷತ್ರದಲ್ಲಿ. ಉತ್ತರ ಭಾದ ನಕ್ಷತ್ರ ಅಧಿಪತಿ ಶನಿ ಅಂತ ಹೇಳಿದ್ರೆ ಕೆಲವರಿಗೆ ಅನೇಕ ಜನರಿಗೆ ಭಯ ಆಗೋಗುತ್ತೆ, ಏನೋ ಆಗೋಗುತ್ತೆ ಅನ್ನೋ ರೀತಿಯಲ್ಲಿ. ಆದರೆ ಈ ಶನಿ ಮತ್ತು ಈ ವಿಶ್ವವಸುನಾಮ ಸಂವತ್ಸರ ನೋಡಿದ್ರೆ ಬಹಳ ಪ್ರಮುಖವಾಗಿ ನೋಡೋದಾದರೆ ವಿಶ್ವವಸು ನಾಮ ಸಂವತ್ಸರದಲ್ಲಿ ರವಿ ರಾಜನಾಗಿರ್ತಾನೆ, ಚಂದ್ರ ಮಂತ್ರಿ ಆಗಿರ್ತಾನೆ. ಇಲ್ಲಿ ರವಿ ರಾಜನಾಗಿರುವಂಥದ್ದು, ಚಂದ್ರ ಮಂತ್ರಿ ಆಗಿರುವಂಥದ್ದು ಸಾಕಷ್ಟು ಅವಘಡಗಳಿಗೆ ಕಾರಣ ಆಗುತ್ತೆ. ರಾಜ ಅಂತ ಹೇಳಿದ್ರೆ ರವಿ ಆಗ್ತಾನೆ, ಮತ್ತು ಚಂದ್ರ ಅಂತ ಹೇಳಿದ್ರೆ ಸ್ತ್ರೀ ಆಗುತ್ತೆ. ಸ್ತ್ರೀ ಸಂಬಂಧಪಟ್ಟಂಥ ವಿವಾದಗಳು ರಾಜಕೀಯ ನಾಯಕರಲ್ಲಿ ಸುತ್ತಕೊಳ್ಬೋದು. ಈಗಾಗಲೇ ನೀವು ನೋಡಿರ್ಬೋದು, ಆಗಾಗಲೇ ಶುರು ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವುದೋ ಸ್ತ್ರೀಯರ ಸಂಬಂಧಪಟ್ಟಂತಹ ಆ ಟ್ರಾಪ್ ಅಂತ ಶುರು ಆಗಿದೆ ಈಗಾಗಲೇ. ಇದು ಈ ವರ್ಷ ಇನ್ನೂ ಹೆಚ್ಚಾಗುತ್ತೆ. ಯಾಕಂತ ಹೇಳಿದ್ರೆ ರವಿ ರಾಜನಾಗಿ ಮಂತ್ರಿಯಾಗಿ ಚಂದ್ರ ಆಗಿರೋದ್ರಿಂದ ಕೆಲವೊಂದು ಸ್ತ್ರೀ ಸಂಬಂಧಪಟ್ಟಂಥ ಕುತಂತ್ರಗಳು ರಾಷ್ಟ್ರ ನಾಯಕರಲ್ಲಿರ್ಬೋದು, ಹಾಗೆ ರಾಜ್ಯ ನಾಯಕರಲ್ಲಿರ್ಬೋದು ಖಂಡಿತವಾಗಿ ಸ್ವಲ್ಪ ಅವಘಡಗಳಾಗುತ್ತೆ. ಅದರಿಂದ ಸಾಕಷ್ಟು ತೊಂದರೆಗಳು ಸಹ ಅನುಭವಿಸ್ಬೇಕಾಗತ್ತೆ ರಾಜಕೀಯ ನಾಯಕರು. ಅದರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಾಗೆ ಮಂತ್ರಿ ಚಂದ್ರನ ಆಗಿರೋದ್ರಿಂದ ಮೋಡಗಳು ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಸೂರ್ಯ ಬಿಸಿಲಿನ ತಾಪ ರವಿ ಆಗಿರೋದ್ರಿಂದ ಬಿಸಿಲು ಸಹ ಈ ವರ್ಷ ಸಾಕಷ್ಟು ಹೆಚ್ಚಾಗುತ್ತೆ. ಮತ್ತು ಮೋಡಗಳು ಹೆಚ್ಚಾಗಿ ಆಗಿ ಎಲ್ಲೋ ಕೆಲವು ಕಡೆ ಸಾಕಷ್ಟು ಅತಿವೃಷ್ಟಿಯಾದಂಥ, ಅನಾವೃಷ್ಟಿಯಾದಂಥ ಮಳೆ, ಈ ಥರ ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾಯಿದೆ ಈ ವರ್ಷ. ಹಾಗೆ ಬೆಳೆಗಳಿಗೆ ಸ್ವಲ್ಪ ಒಳ್ಳೆಯ ಶುಭ ಸೂಚನೆಗಳು ಕಂಡು ಬರ್ತಾಯಿದೆ ಈ ವರ್ಷ. ಕೆಲವು ಕಡೆ ಒಳ್ಳೆಯ ಮಳೆ ಆಗಿ ಬೆಳೆ ಸಾಮಾನ್ಯವಾಗಿ ರೈತರು ಹೆಚ್ಚು ಅವರು ಅಂದ್ಕೊಂಡಿಗಿಂತ ಹೆಚ್ಚಾಗಿ ಫಲವನ್ನು ತಗೊಳ್ಳುವಂಥ ಒಂದು ಸಾಧ್ಯತೆಗಳು ದೇಶದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಉತ್ತರ ಭಾಗದಲ್ಲಿ ಸಾಕಷ್ಟು ತೊಂದರೆಗಳು, ಕೆಲವೊಂದು ಅವಘಡಗಳಾಗುವಂಥ ಒಂದು ಸಾಧ್ಯತೆಗಳು ಈ ವರ್ಷದ ಒಂದು ನಾವು ಪಂಚಾಂಗವನ್ನು ಅಂದರೆ ಪಂಚಾಂಗದ ಕುಂಡಲಿಯನ್ನು ನೋಡಿದಾಗ ಈ ಥರ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಈ ವರ್ಷದಲ್ಲಿ ಈಗ ನೋಡಿರ್ಬೋದು ಬಂಗಾರ ಗಗನಕ್ಕೆ ಆಗಾಗಲೇ ಏರೋಗಿದೆ. ಈ ವರ್ಷ ಹೇಗಿರ್ಬೋದು ಬಂಗಾರದ ಬೆಲೆ ಅನ್ನೋದಾದರೆ ಖಂಡಿತವಾಗಿ ಶುಕ್ರ ಬಂದು ಉಚ್ಚನಾಗಿದ್ದಾನೆ. ಈ ವರ್ಷದಲ್ಲಿ ಪಂಚಾಂಗದ ಪ್ರಕಾರ ಶುಕ್ರ ಉಚ್ಚ ಆಗಿರೋದ್ರಿಂದ ಗುರು ಸಹ ಶುಕ್ರನ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗಿ ಚಿನ್ನದ ಒಂದು ಬೆಲೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಕಾಣಿಸ್ತಾ ಇಲ್ಲ. ಹಾಗೆ ಚಿನ್ನದಲ್ಲಿ ಹೂಡಿಕೆ ಮಾಡೋಂಥವ್ರು ಈ ವರ್ಷ ಹೂಡಿಕೆ ಮಾಡೋದ್ರಿಂದ ಖಂಡಿತವಾಗಿ ಅವರು ಶುಭ ಫಲವನ್ನು ಈ ವರ್ಷ ಪೂರ್ತಿ ತೊಗೋಬೋದಾಗದೆ. ಹಾಗೆ ಇಲ್ಲಿ ಶುಕ್ರ ಮತ್ತು ರಾಹು ಸಂಯೋಗ ಆಗಿರೋದನ್ನ ಶುಕ್ರನಿಗೆ ಸ್ತ್ರೀಯರು ಕೆಲವು ಗುಪ್ತ ವಿಚಾರಗಳನ್ನು ಇನ್ನೊಬ್ಬರಿಗೆ ಪ್ರಸ್ತಾಪನೆ ಮಾಡಿ ಕೆಲವೊಂದು ತೊಂದರೆಗಳನ್ನ ತಂದುಕೊಳ್ಬೋದು.
ಅದರಿಂದ ಸ್ತ್ರೀಯರು ಮಾತುಕತೆ ಜಾಗರೂಕತೆಯಿಂದ ಇರಬೇಕು. ತಮ್ಮ ಸ್ನೇಹಿತ ವರ್ಗದಲ್ಲಿರ್ಬೋದು, ಹಾಗೆ ಕುಟುಂಬ ವರ್ಗದಲ್ಲಿರ್ಬೋದು, ಸ್ತ್ರೀಯರು ಏನು ಹೆಚ್ಚು ಮಾತಾಡದೇ ಇದ್ರೇ ಈ ವರ್ಷ ಶುಭ ಅಂತ ಹೇಳ್ಬೋದು ಈ ವರ್ಷ. ಸರಿ ಗುರುಜಿ. ಇನ್ನ ರಾಶಿಗಳ ವಿಚಾರಕ್ಕೆ ಬರೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ, ಹೇಗಿದೆ 12 ರಾಶಿಗಳ ಭವಿಷ್ಯ? ಮೊದಲನೇದಾಗಿ ಮೇಷ ರಾಶಿಯವರಿಗೆ. ಮೇಷರಾಶಿ, ನಾವು ಪ್ರಮುಖವಾಗಿ ನಾವು ರಾಜಕೀಯ ನಾಯಕರ ಬಗ್ಗೆ ಒಬ್ಬರ ಬಗ್ಗೆ ಮಾತಾಡೋಣ ಅನ್ನಿಸ್ತಾ ಇದೆ. ಇದು ಬಹಳ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಅಮಿತ್ ಶಾ ಅವ್ರದ್ದು, ಅವರ ಜಾತಕದ ಪ್ರಕಾರ ಮೇಷರಾಶಿಯಾಗಿದೆ. ಮೇಷರಾಶಿಯವರಿಗೆ ಈ ವರ್ಷ ಇರ್ಬೋದು, ಮುಂದಿನ 1.5 ವರ್ಷಗಳ ಕಾಲ ಇರ್ಬೋದು, ಅವ್ರು ತಗೊಳ್ಳೋಂಥ ತೀರ್ಮಾನ ಯಾವುದು ಅಷ್ಟು ಸರಿಯಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಜಾತಕದ ಒಂದು ಗ್ರಹಗತಿಗಳ ಆಧಾರದ ಮೇಲೆ ಮತ್ತು ಈ ವರ್ಷದ ಕುಂಡಲಿಯ ಪ್ರಕಾರ ನೋಡೋದಾದರೆ ಅಮಿತ್ ಶಾ ಅವರು ಸಾಕಷ್ಟು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ತಾವು ಏನೇ ಒಂದು ತೀರ್ಮಾನ ಕೈಗೊಳ್ಳೋಕ್ಕೆ ಮುಂಚೆ ಇಲ್ಲಿವರೆಗೂ ಹೇಗೋ ಚೆನ್ನಾಗಿ ನಡೀತಾ ಬರ್ತಾಯಿತ್ತು, ಇನ್ನು ಮುಂದಿನ ಒಂದು 6 ವರ್ಷಗಳ ಕಾಲ ಅವರ ಸಮಯ ಅಷ್ಟು ಸಮಾಧಾನ ಕಾಣಿಸ್ತಾ ಇಲ್ಲ. ಅದರಿಂದ ಅಮಿತ್ ಶಾ ಅವರು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ, ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ, ಮತ್ತು ಅವರು ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳುವಾಗ ಸಾಕಷ್ಟು ಗಮನ ಹರಿಸಬೇಕಾಗತ್ತೆ. ಯಾವುದೋ ಒಂದು ರೀತಿಯಲ್ಲಿ ಒಂದು ಸ್ತ್ರೀ ವಿವಾದಗಳು ಸಹ ಅವ್ರನ್ನ ಸುತ್ತಕೊಳ್ಳುವಂಥ ಒಂದು ಪ್ರಸಂಗಗಳು ಈ ವರ್ಷದ ಕುಂಡಲಿಯ ಪ್ರಕಾರ ಕಾಣ್ತಾ ಇದೆ. ಅದರಿಂದ ಅಮಿತ್ ಶಾ ಅವರು ಈ ವರ್ಷ ಪೂರ್ತಿ ಅವರಿಗೆ ಇಷ್ಟ ಆದಂಥ ಒಂದು ಹೆಣ್ಣು ದೇವರ ಆರಾಧನೆ ಮಾಡೋದ್ರಿಂದ ಈ ವರ್ಷ ಆಗುವಂಥ ಒಂದು ಕೆಡುಕುಗಳನ್ನ ಅವರು ಖಂಡಿತವಾಗಿ ದೂರ ಮಾಡ್ಕೋಬೋದು. ಅದರಿಂದ ಅಮಿತ್ ಶಾ ಅವರು ಹೆಣ್ಣು ದೇವರ ಪೂಜೆಯನ್ನು ಮಾಡೋದ್ರಿಂದ ಅವ್ರಿಗೆ ಶುಭ ಫಲ ಖಂಡಿತ ಆಗುತ್ತೆ. ಹಾಗೆ ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ನೀವು ಹರಿಸ್ಬೇಕಾಗತ್ತೆ. ಮತ್ತು ವಾತ ಸಂಬಂಧಪಟ್ಟಂಥ ತೊಂದರೆಗಳಿರೋಂಥವ್ರು, ಅಂದರೆ ಈ ವಾಯುಬಾಧೆ ಸಂಬಂಧಪಟ್ಟಂಥವ್ರು ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರು ಸ್ವಲ್ಪ ಆಗಾಗ್ಗೆ ವೈದ್ಯರ ಭೇಟಿಯನ್ನು ಮಾಡಬೇಕಾಗತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರೋಂಥ ವಿದ್ಯಾರ್ಥಿಗಳಿಗೆ ಈ ಮುಂದಿನ ವರ್ಷ ಸಾಕಷ್ಟು ಅನುಕೂಲ ಆಗುವಂಥ ಒಂದು ಸನ್ನಿವೇಶಗಳಿರುತ್ತೆ. ಹಾಗೆ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಈ ಒಂದು ಚಾಲಕ ಸಂಬಂಧಪಟ್ಟಂಥ ವೃತ್ತಿಯ ಮಾಡುವಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಆಗಿಂದ ಹಾಗೆ ಜರುಗ್ತಾ ಇರುತ್ತೆ. ಅದರಿಂದ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರು ಈ ವರ್ಷ ಪೂರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡೋದ್ರಿಂದ ನಿಮಗೆ ಬರುವಂಥ ತೊಂದರೆಗಳು ಖಂಡಿತವಾಗಿ ನೀವು ದೂರ ಮಾಡ್ಕೋಬೋದು. ಸರಿ ಗುರುಜಿ. ಮುಂದಿನ ರಾಶಿ ಗುರುಜಿ ವೃಷಭ ರಾಶಿಯವರು, ಹೇಗಿದೆ ವೃಷಭ ರಾಶಿಯವರಿಗೆ? ವೃಷಭ ರಾಶಿಯವರಿಗೆ ಈ ವರ್ಷ ಖಂಡಿತ ಶುಭ ಫಲ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವೃಷಭ ರಾಶಿಯಲ್ಲಿ ಹುಟ್ಟಿರೋಂಥವ್ರು ಈ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ಒಂದು ವ್ಯಾಪಾರ ವ್ಯವಹಾರದಲ್ಲಿರೋಂಥವ್ರಿಗೆ ಸಾಕಷ್ಟು ಶುಭ ಫಲಗಳು ಈ ವರ್ಷ ಕಂಡು ಬರ್ತಾ ಇದೆ. ಹಾಗೆ ಕಲಾವೃತ್ತಿಯಲ್ಲಿರುವಂಥ ಒಂದು ವೃಷಭ ರಾಶಿಯವರಿಗೆ, ಅಂದರೆ ಸಿನಿಮಾ ರಂಗದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಕಲಾವೃತ್ತಿಗೆ ಸಂಬಂಧಪಟ್ಟಂಥದ್ದು, ಅಂದರೆ ಆರ್ಕಿಟೆಕ್ಟ್ ಇರ್ಬೋದು ಅಥವಾ ಸಿವಿಲ್ ಸಂಬಂಧಪಟ್ಟಂಥ ಉದ್ಯೋಗದಲ್ಲಿರೋಂಥವ್ರು ಇರ್ಬೋದು, ಅವರಿಗೆಲ್ಲ ಈ ವರ್ಷ ಪೂರ್ತಿ ಸಾಕಷ್ಟು ಅಧಿಕವಾದ ಒಂದು ಲಾಭಾಂಶವನ್ನು ತಂದುಕೊಡುವಂಥ ಒಂದು ಗ್ರಹಗತಿಗಳ ಒಂದು ಸಂಯೋಗ ಆ ರೀತಿ ಕಂಡು ಬರ್ತಾ ಇದೆ. ಅದರಿಂದ ವೃಷಭ ರಾಶಿಯವರು ಈ ವರ್ಷ ಪೂರ್ತಿ ಗುರುವಿನ ಆರಾಧನೆ ಮಾಡೋದ್ರಿಂದ ತಮಗೆ ಬರುವಂಥ ಒಂದು ಕೆಟ್ಟ ತೊಂದರೆಗಳನ್ನು ಖಂಡಿತವಾಗಿ ಅವರು ದೂರ ಮಾಡ್ಕೋಬೋದು. ಗುರುವಿನ ಅಷ್ಟೋತ್ರ ಓದುವಂಥದ್ದು ಅಥವಾ ದತ್ತಾತ್ರೇಯ ಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ವರ್ಷ ಪೂರ್ತಿ ತೊಂದರೆಗಳು ನಿವಾರಣೆಯಾಗಿ ಶುಭ ಆಗುತ್ತಮ್ಮ. ಮುಂದಿನ ರಾಶಿ ಮಿಥುನ ರಾಶಿಯವರು, ಹೇಗಿದೆ ಮಿಥುನ ರಾಶಿ? ಮಿಥುನ ರಾಶಿಯವ್ರಿಗೂ ಈ ವರ್ಷ ಪೂರ್ತಿ ಖಂಡಿತವಾಗಿ ಶುಭ ಫಲ ಕಂಡು ಬರ್ತಾ ಇದೆ. ಆದರೆ ಈ ವರ್ಷ ಪ್ರಾರಂಭದಲ್ಲೇ ಮಿಥುನ ರಾಶಿಯಲ್ಲಿ ಕುಜ ಇರೋದ್ರಿಂದ ಅವರು ಸಂಚಾರ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಸಹೋದರ ಮತ್ತು ಸಹೋದರಿ ಸಂಬಂಧಪಟ್ಟಂತಹ ಕೆಲವೊಂದು ವಾದ ವಿವಾದಗಳಿಂದ ಸಂಬಂಧದಲ್ಲಿ ಸಾಕಷ್ಟು ಬಿರುಕು ಬರುವಂಥ ಒಂದು ಸಾಧ್ಯತೆಗಳು ಈ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕಂಡು ಬರ್ತಾ ಇದೆ. ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ಚಲನಚಿತ್ರ ರಂಗದಲ್ಲಿರುವಂಥವ್ರಿಗೆ ಈ ವರ್ಷ ಸ್ವಲ್ಪ ಸಣ್ಣ ಪುಟ್ಟ ಅಗ್ನಿಯವಘಡಗಳು ಜರುಗ್ಬೋದು. ಹಾಗೆ ಮಿಥುನ ರಾಶಿಯಲ್ಲಿ ನಡೆಯುವಂಥ ಒಂದು ಕಂಪನೀಸ್ ಇರ್ಬೋದು, ಅವರಿಗೆಲ್ಲ ಸ್ವಲ್ಪ ಅಗ್ನಿಯವಘಡಗಳು ಹೆಚ್ಚಾಗಿ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ತೊಡಕುಗಳಾಗ್ಬೋದು. ಅದರಿಂದ ವಿದ್ಯಾರ್ಥಿಗಳು ಈ ವರ್ಷ ಪೂರ್ತಿ, ಮಿಥುನ ರಾಶಿ ಹುಟ್ಟಿರುವಂಥ ವಿದ್ಯಾರ್ಥಿಗಳು ಈ ವರ್ಷ ಪೂರ್ತಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳು ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮುಂದುವರಿಸಿ ಖಂಡಿತವಾಗಿ ನಿಮಗೆ ವಿದ್ಯೆಯಲ್ಲಿ ಬರುವಂಥ ಭಂಗ ಖಂಡಿತ ದೂರ ಆಗುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ಭೂ ವ್ಯಾಪಾರಿಗಳಿಗೆ ಸ್ವಲ್ಪ ಎಲ್ಲೋ ಒಂದು ಹಣವನ್ನು ಹಾಕಿ ಸ್ವಲ್ಪ ತಗಲಾಕೊಳ್ಳುವಂಥ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರೋದ್ರಿಂದ ನೀವು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭ ಆಗುತ್ತೆ. ಸರಿ ಗುರುಜಿ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ, ಹೇಗಿದೆ ಈ ವರ್ಷ? ಕಟಕ ರಾಶಿಯವರಿಗೆ ಈ ವರ್ಷ ಪೂರ್ತಿ ಶುಭ ಯೋಗಗಳು ಕಂಡು ಬರ್ತಾ ಇದೆ. ಕಟಕ ರಾಶಿಯವರಿಗೆ ಸ್ವಲ್ಪ ಶೀತ ಸಂಬಂಧಪಟ್ಟಂಥ ಬಾಧೆಗಳು ಇರುವಂಥವ್ರು ಸ್ವಲ್ಪ ಆಗಿಂದಾಗೆ ವೈದ್ಯರ ಭೇಟಿಯನ್ನು ಮಾಡಬೇಕಾಗತ್ತೆ. ಹಾಗೆ ಕಟಕ ರಾಶಿಯಲ್ಲಿ ಹುಟ್ಟಿರುವಂಥ ವೈದ್ಯಕೀಯ ರಂಗದಲ್ಲಿ ಇರುವಂಥವ್ರಿಗೆ, ಅಂದರೆ ಡಾಕ್ಟರ್ಸು, ಈ ಥರ ಆಯುರ್ವೇದ ಡಾಕ್ಟರ್ಸ್ ಇರ್ಬೋದು, ಇಂತಹ ಒಂದು ವೈದ್ಯಕೀಯ ರಂಗದಲ್ಲಿರೋರಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಂದ ಕೆಲವೊಂದು ಸಂಶೋಧನೆಗಳಿಂದ ದೇಶಕ್ಕೆ ಒಳ್ಳೆಯದಾಗುತ್ತೆ.
ಹಾಗೆ ಕಟಕ ರಾಶಿಯಲ್ಲಿ ಹುಟ್ಟಿರುವಂಥ ಇಂಜಿನಿಯರ್ಸು, ಅಂದರೆ ಇಂಜಿನಿಯರ್ ಅಂತ ಹೇಳಿದ್ರೆ ನಾವು ಒಂದು IT BT ರಂಗದಲ್ಲಿರುವಂಥವ್ರಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಹೊರದೇಶಕ್ಕೆ ದೂರ ಪ್ರಯಾಣ ಮಾಡುವಂತಹ ಒಂದು ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೆಲಸದ ನಿರೀಕ್ಷೆಯಲ್ಲಿರುವಂಥವರು ಖಂಡಿತವಾಗಿ ಈ ವರ್ಷ ಪೂರ್ತಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನೀವು ವಿದೇಶಕ್ಕೂ ಪ್ರಯಾಣ ಮಾಡುವಂಥ ಒಂದು ಯೋಗ ಕರ್ಕಾಟಕ ರಾಶಿಯವರು ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯವರು ನಿಮ್ಮ ಮನಸ್ಸಿನ ಇಚ್ಛೆ ಈಡೇರಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನಿಮ್ಮ ಹೆತ್ತ ತಂದೆ ತಾಯಿಯನ್ನೇ ನೀವು ಗೌರವದಿಂದ ಕಾಣಬೇಕಾಗತ್ತೆ, ಅಥವಾ ಅವರೇ ನೀವು ಪೂಜ್ಯ ಮನೋಭಾವದಿಂದ ಖಂಡಿತವಾಗಿ ನೋಡಿದ್ದೇ ಆದರೆ ಖಂಡಿತ ಕಟಕ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಈ ವರ್ಷ ಖಂಡಿತವಾಗಿ ಸಿಗುತ್ತೆ. ಸರಿ ಗುರುಜಿ, ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿದೆ? ಸಿಂಹ ರಾಶಿಯವರು, ಸಿಂಹ ಅಂತ ಹೇಳಿದ್ರೆ ನಾವು ರವಿ ಅಂತ ನಾವು ಅಧಿಪತಿ ಅಂತ ತೊಗೊತೀವಿ. ರವಿ ಅಂತ ಹೇಳಿದ ತಕ್ಷಣವೇ ಇಲ್ಲಿ ರವಿಗೆ ಶನಿಗ್ರಹದ ದೃಷ್ಟಿ ಇರೋದ್ರಿಂದ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥ ನಾಯಕರುಗಳು ಅಂದರೆ ರಾಜಕೀಯ ಸಂಬಂಧಪಟ್ಟಂಥವ್ರು ಇರ್ಬೋದು, ಆದರೆ ಯಾವುದೇ ಕ್ಷೇತ್ರದ ನಾಯಕ ಸ್ಥಾನದಲ್ಲಿರುವಂಥವ್ರಿಗೆ ಸ್ವಲ್ಪ ತೊಂದರೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿಂಹ ರಾಶಿಯಲ್ಲಿ ಹುಟ್ಟಿದಂಥ ರಾಜಕೀಯ ವ್ಯಕ್ತಿಗಳಿಗೆ ಸಾಕಷ್ಟು ಸ್ವಲ್ಪ ತೊಂದರೆಗಳಿರುತ್ತೆ. ಹಾಗೆ ತಮ್ಮ ಆಪ್ತರಿಂದಲೇ ಕೆಲವೊಂದು ಕುತಂತ್ರಗಳ ಜೊತೆಗೆ ಸ್ವಲ್ಪ ತೊಂದರೆಗಳು ಅನುಭವಿಸುವ ಒಂದು ಸಾಧ್ಯತೆಗಳು ಈ ರಾಜಕೀಯ ವಲಯದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಹಾಗೆ ದೂರ ಪ್ರಯಾಣ ವಿಚಾರದಲ್ಲಿ ಸಿಂಹರಾಶಿಯವರು ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಈ ಒಂದು ಆಹಾರ ಮತ್ತು ತಿಂಡಿ ಪದಾರ್ಥಗಳು, ಹೋಟೆಲು, ಕ್ಯಾಂಟೀನು ಈ ಥರ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಸ್ಥೆಗೆ ಈ ವರ್ಷ ಪೂರ್ತಿ ಶುಭ ಫಲಗಳು ಸಿಂಹರಾಶಿಯಲ್ಲಿ ಕಂಡು ಬರ್ತಾ ಇದೆ ನಮಗೆ. ಹಾಗೆ ಸಿಂಹರಾಶಿಯಲ್ಲಿ ಹುಟ್ಟಿರೋಗೆ ರಾಜಕೀಯ ನಾಯಕರನ್ನು ಹೇಳಿರೋ ಹಾಗೆ ನೀವು ಪ್ರತಿನಿತ್ಯ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಶುಭ ಫಲವನ್ನು ಈ ವರ್ಷ ಪೂರ್ತಿ ನೀವು ಕಾಣಬಹುದು. ಸರಿ ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಈ ವರ್ಷ ಕಂಡು ಬರ್ತಾ ಇದೆ. ಈ ಕನ್ಯಾ ರಾಶಿಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಮತ್ತು ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಸ್ವಲ್ಪ ಕುಟುಂಬ ವಿಚಾರದಲ್ಲಿ, ಕುಟುಂಬ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿಯದಿರ್ಬೋದು, ಇಂಥರ ಅವರ ವಿಚಾರದಲ್ಲಿ ಸ್ವಲ್ಪ ವಾದ ವಿವಾದಗಳು ಅಧಿಕವಾಗುವಂಥ ಒಂದು ಪ್ರಸಂಗಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರು ಸಾಕಷ್ಟು ಗಣಪತಿಯ ಆರಾಧನೆ ಮಾಡೋದ್ರಿಂದ ಈ ವರ್ಷ ಪೂರ್ತಿ ಬರುವಂತಹ ಒಂದು ತೊಂದರೆಗಳಿಂದ ಸ್ವಲ್ಪ ದೂರ ಆಗಬಹುದು. ಹಾಗೆ ಗಣಪತಿಯನ್ನು ನೀವು ಪೂಜೆ ಮಾಡೋದ್ರಿಂದ ಅನೇಕ ವಿಘ್ನಗಳು ದೂರ ಆಗಿ ನಿಮಗೆ ಸಾಕಷ್ಟು ಶುಭ ಫಲಗಳು ಕನ್ಯಾ ರಾಶಿಯವರು ಕಂಡು ಬರ್ತಾ ಇದೆ. ಹಾಗೆ ಕನ್ಯಾ ರಾಶಿಯವರಿಗೆ ಸ್ತ್ರೀ ಇರ್ಬೋದು ಅಥವಾ ಪುರುಷರು, ಯುವಕ ಯುವತಿಯರಿಗೆ ಸ್ವಲ್ಪ ತಮ್ಮ ಸ್ನೇಹಿತ ವರ್ಗದಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಅಂದರೆ ಈ ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಸಾಕಷ್ಟು ನಿರಾಶೆಗಳಾಗುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವ್ರು. ಅದರಿಂದ ಗಣಪತಿ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ಅವರಿಗೆ ಶುಭ ಫಲ ಕಟ್ಟಿಟ್ಟ ಬುತ್ತಿ. ಸರಿ, ಮುಂದಿನ ರಾಶಿ ತುಲಾ ರಾಶಿಯವರಿಗೆ ತುಲಾ ರಾಶಿಯವ್ರಿಗೂ ಈ ವರ್ಷ ಪೂರ್ತಿ ಶುಭ ಫಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಲಾ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಹಣಕಾಸಿನ ವ್ಯವಹಾರದಲ್ಲಿ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಹಾಗೆ ತುಲಾ ರಾಶಿಯಲ್ಲಿ ಹುಟ್ಟಿರುವಂಥ ನಿರುದ್ಯೋಗಿಗಳಿಗೆ ಬಹಳ ಮುಖ್ಯವಾಗಿ ಉದ್ಯೋಗಗಳು ದೊರೆಯುವಂಥ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ತುಲಾ ರಾಶಿಯಲ್ಲಿ ಹುಟ್ಟಿರುವಂಥ ಅವಿವಾಹಿತರಿಗೆ ವಿವಾಹ ಯೋಗಗಳು ಈ ವರ್ಷ ಪೂರ್ತಿ ನಿಮಗೆ ಕಂಡು ಬರ್ತಾ ಇರೋದ್ರಿಂದ ಈ ವರ್ಷ ಪೂರ್ತಿ ನೀವು ಯಾವುದೇ ಒಂದು ಶುಭ ಕಾರ್ಯಗಳ ಪ್ರಯತ್ನ ಪಡಬಹುದು. ಹಾಗೆ ತುಲಾ ರಾಶಿಯಲ್ಲಿ ಹುಟ್ಟಿರುವಂಥ ಯಾವುದೇ ಒಂದು ಬ್ಯೂಟಿ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಮಾರಾಟ ಮಾಡುವಂಥವ್ರು ಇರ್ಬೋದು, ಬ್ಯೂಟಿಷಿಯನ್ಸ್ ಇರ್ಬೋದು, ಅಥವಾ ಈ ಬುಟಿಕ್ಸ್ ನಡೆಸುವಂಥವ್ರು ಇರ್ಬೋದು, ಹೀಗೆ ಕಲಾವೃತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಶುಭ ಫಲಗಳು ಈ ವರ್ಷ ಪೂರ್ತಿ ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ. ತುಲಾರಾಶಿಯವರು ಈ ವರ್ಷ ಪೂರ್ತಿ ಯಾವ ದೇವರ ಆರಾಧನೆ ಮಾಡ್ಬೋದು ಅನ್ನೋದಾದರೆ ತುಲಾರಾಶಿಯವರು ಈ ವರ್ಷ ಪೂರ್ತಿ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ, ಅಂದರೆ ವಿಷ್ಣು ಅಂತ ಹೇಳಿದ್ರೆ ನರಸಿಂಹ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಇಂಥ ದೇವರನ್ನ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಬರುವಂಥ ತೊಂದರೆಗಳು ಖಂಡಿತವಾಗಿ ನೀವು ದೂರ ಮಾಡ್ಕೋಬೋದು. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ವರ್ಷ? ವೃಶ್ಚಿಕ ರಾಶಿಯವರಂತ ಬಂದಿದ ತಕ್ಷಣ ನಮಗೆ ಬಹಳ ಮುಖ್ಯವಾಗಿ ಕಂಡು ಬರುವಂಥದ್ದು ಜನಮೆಚ್ಚಿದ ನಾಯಕ, ಧೀಮಂತ ನಮ್ಮ ಒಂದು ಜನನಾಯಕ ಯಾರ ಇದ್ದರೆ ನರೇಂದ್ರ ಮೋದಿಯವರು. ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವ್ರದ್ದು ವೃಶ್ಚಿಕ ರಾಶಿ ಇದೆ, ಸಿದ್ದರಾಮಯ್ಯದವರು ವೃಶ್ಚಿಕ ರಾಶಿ ಇದೆ, ಯಡಿಯೂರಪ್ಪನವ್ರದ್ದು ವೃಶ್ಚಿಕ ರಾಶಿ ಇದೆ. ಇವ್ರದ್ದೆಲ್ಲ ನೋಡ್ತಾ ಬಂದಾಗ ನರೇಂದ್ರ ಮೋದಿ ಅವ್ರಿಗೂ ಅಷ್ಟೇ ಇಷ್ಟು ವರ್ಷಗಳ ಕಾಲ ಏನು ಶುಭ ಫಲಗಳು ಕಂಡು ಬರ್ತಾ ಇತ್ತು, ಇನ್ನು ಮುಂದಿನ ಒಂದು 5-6 ವರ್ಷಗಳ ಕಾಲ ಈ ವೃಶ್ಚಿಕ ರಾಶಿಯವರ ಬಗ್ಗೆ ನಾವು ನೋಡೋದಾದರೆ ಅವ್ರಿಗೆ ಅಷ್ಟು ಸಮಾಧಾನ ಇರೋದಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಅವ್ರು ತಗೊಳ್ಳೋಂಥ ತೀರ್ಮಾನಗಳು ಅಷ್ಟು ಸಮಂಜಸವಾಗಿರೋದಿಲ್ಲ. ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ಅವರ ಜೊತೆಲಿರೋರಿಂದಲೇ ಸ್ವಲ್ಪ ತುಂಬ ಒಂದು ಟೀಕೆ ಗುರಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅವರು ಸಾಕಷ್ಟು ಅವ್ರು ಏನೇ ಒಂದು ಮಾತುಗಳನ್ನ ಆಡೋಕ್ಕೆ ಮುಂಚೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಅವ್ರು ಕೈಗೊಳ್ಳುವಂಥ ತೀರ್ಮಾನ ಸಾಕಷ್ಟು ಗಂಭೀರತೆಯಿಂದ ಇರಬೇಕು. ಹಾಗೆ ಅವರಿಂದ ಇನ್ನೂ ಅನೇಕ ನಮಗೆ ದೇಶಕ್ಕೆ ಖಂಡಿತವಾಗಿ ಒಳ್ಳೆಯ ದಿನಗಳು ಕಾದಿದೆ. ಆದರೆ ಅವರ ಜಾತಕದ ಪ್ರಕಾರ ವೈಯಕ್ತಿಕವಾಗಿ
ಇನ್ನೂ ಒಂದು 4ರಿಂದ 6 ವರ್ಷಗಳ ಕಾಲ ಅವರಿಗೆ ಸಮಯ ಅಷ್ಟೊಂದು ಸಮಾಧಾನ ಕಂಡು ಬರ್ತಾ ಇಲ್ಲ. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಫಲಗಳು ದೊರೆಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ಕಟ್ಟಡ ಸಂಬಂಧಪಟ್ಟಂಥ ವ್ಯವಹಾರಸ್ಥರಿಗೆ, ಅದು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಹಾಗೆ ಈ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ವೃಶ್ಚಿಕ ರಾಶಿಗಳು ಯಾರೇ ಇದ್ದರೆ ಅವ್ರಿಗೂ ಸಹ ಈ ವರ್ಷ ಮುಂಬಡ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಶುಭ ಆಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ನೀವು ಸಹ ಶನಿ ಆರಾಧನೆಯನ್ನು ಮಾಡಿ ಶನಿ ಭಗವಾನ್ನ ನೀವು ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಬರುವಂಥ ತೊಂದರೆಯಿಂದ ದೂರ ಆಗಬಹುದು. ಸರಿ ಗುರುಜಿ. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಹೇಗೆ? ಧನುಸು ರಾಶಿಯವರಿಗೆ ಈ ವರ್ಷ ಪೂರ್ತಿ ಪ್ರಯಾಣದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಾಗೆ ಧನುಸು ರಾಶಿಯಲ್ಲಿ ಹುಟ್ಟಿರುವಂಥ ರಾಜಕೀಯ ನಾಯಕರುಗಳಿಗೆ ಸ್ವಲ್ಪ ವಿವಾದಗಳಿಂದ ಕೂಡಿದಂಥ ಒಂದು ಪ್ರಸಂಗಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ಬೋದು. ಹಾಗೆ ಕಾಂಟ್ರಾಕ್ಟರ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾಡುವಂಥವ್ರಿಗೆ ಧನುಸು ರಾಶಿಯವರಿಗೆ ಅಷ್ಟು ಶುಭದಾಯಕ ಕಂಡು ಬರ್ತಾ ಇಲ್ಲ. ನೀವು ಅಷ್ಟೇ ಯಾವುದೇ ಒಂದು ಭೂಮಿ ವ್ಯವಹಾರಕ್ಕೆ ನೀವು ಕೈ ಹಾಕಬೇಕು ಅಂತ ಹೇಳಿದರೆ ಸಾಕಷ್ಟು ಗಮನವನ್ನು ನೀವು ಹರಿಸ್ಬೇಕಾಗತ್ತೆ. ಧನುಸು ರಾಶಿಯವರಂಥ ಆರೋಗ್ಯದಲ್ಲಿ ಸಾಕಷ್ಟು ಗಮನ ಹರಿಸ್ಬೇಕಾಗತ್ತೆ. ಸ್ವಲ್ಪ ನರ ಸಂಬಂಧಪಟ್ಟಂಥ ತೊಂದರೆಗಳು ಒಂದು ಧನುಸು ರಾಶಿಯವರಿಗೆ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಅನಾಯಾಸ ಹೆಚ್ಚಾಗಿ ಕಾಣಿಸ್ಬೋದು. ನಿರಾಶಾದಾಯಕವಾದ ಒಂದು ಉತ್ಸಾಹ, ಅಷ್ಟೊಂದು ಸಮಾಧಾನ ಇರೋದಿಲ್ಲ ಧನುಸು ರಾಶಿಯವರಿಗೆ. ಧನುಸು ರಾಶಿಯವರಿಗೆ ಒಂದು ಅವಿವಾಹಿತರಿಗೆ ಶುಭವಾಗುವಂಥ ಒಂದು ಲಕ್ಷಣಗಳು ಈ ವರ್ಷ ಪೂರ್ತಿ ಕಂಡು ಬರ್ತಾ ಇದೆ. ಸರಿ ಗುರುಜಿ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಮಕರ ರಾಶಿ. ಮಕರ ರಾಶಿಯವ್ರಿಗೂ ಈ ವರ್ಷ ಸಾಕಷ್ಟು ಶುಭ ಫಲಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಹಾಗೆ ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ವಿಜ್ಞಾನಿಗಳಿಗೆ ಈ ವರ್ಷ ಪೂರ್ತಿ ಒಂದು ಒಳ್ಳೆಯ ಹೆಸರು ಮಾಡುವಂಥ ಒಂದು ಯೋಗ ಮಕರ ರಾಶಿಯವರು ಕಂಡು ಬರ್ತಾ ಇದೆ. ಹಾಗೆ ಈ ಕ್ರೀಡಾರಂಗದಲ್ಲಿರುವಂಥ ವ್ಯಕ್ತಿಗಳಿಗೆ, ಮಕರ ರಾಶಿಯವರಿಗೆ ಈ ವರ್ಷ ಪೂರ್ತಿ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಯಾವುದೋ ಒಂದು ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಅವಾರ್ಡ್ಸ್ ಬರುವಂಥ ಒಂದು ಯೋಗ ಮಕರ ರಾಶಿಯವರು ಕಂಡು ಬರ್ತಾ ಇದೆ. ರಾಜಕೀಯ ನಾಯಕರಿಗೆ ಸ್ವಲ್ಪ ಅವಘಡಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಹಿರಿಯ ನಾಯಕರು ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನವನ್ನು ಹರಿಸ್ಬೇಕಾಗತ್ತೆ. ಹಾಗೆ ಮಕರ ರಾಶಿಯಲ್ಲಿ ಹುಟ್ಟಿರುವಂಥ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮ ಮಾಡುವಂಥವ್ರಿಗೆ ಸ್ವಲ್ಪ ಎಲ್ಲೋ ನಿಧಾನಗತಿಯಾದ ಒಂದು ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಿಂದ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಶುಭ ಫಲ ಆದರೂ ಸ್ವಲ್ಪ ಅವಘಡಗಳಿರೋದ್ರಿಂದ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವರು ತಾಯಿ ಪಾರ್ವತಿ ದೇವಿ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಖಂಡಿತವಾಗಿ ಶುಭ ಫಲ ಕಂಡು ಬರ್ತಾ ಇದೆ. ಸರಿ ಗುರುಜಿ. ಮುಂದಿನ ರಾಶಿ ಕುಂಭರಾಶಿ. ಶನಿ ಕೂಡ ಕುಂಭರಾಶಿಯಿಂದ ಮೀನರಾಶಿಗೆ ಸಾಗ್ತಾ ಇದ್ದಾನೆ. ಹಾಗಾಗಿ ಕುಂಭರಾಶಿಯವರಿಗೆ ಹೇಗಿದೆ ಈ ವರ್ಷ? ಕುಂಭರಾಶಿಯಲ್ಲಿದ್ದಂಥ ಶನಿ ಮೀನರಾಶಿಗೆ ಹೋಗ್ತಾ ಇದ್ದೇನೆ. ಅದರಿಂದ ಖಂಡಿತವಾಗಿ ಕುಂಭರಾಶಿಯವರಿಗೆ ಶುಭ ಫಲ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಬಹಳ ಪ್ರಮುಖವಾಗಿ ಒಂದು ಆರೋಗ್ಯ ಸಂಬಂಧಪಟ್ಟಂಥ ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗುತ್ತೆ. ಆದರೂ ಏನಂತ ಹೇಳಿದ್ರೆ ಉದರ ಸಂಬಂಧಪಟ್ಟಂಥ ಬಾಧೆಗಳು, ಅಂದರೆ ಹೊಟ್ಟೆ ಸಮಸ್ಯೆಗಳು ಬರದ ರೀತಿಯಲ್ಲಿ ಈ ಕುಂಭರಾಶಿಯವರು ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗುತ್ತೆ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಯಾವುದೋ ಒಂದು ರೀತಿಯಾದ ಗೌರ್ಮೆಂಟ್ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಅಂದರೆ ಸ್ಟೇಷನ್ ಮೆಟ್ಲು ಹತ್ತುವಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಕೋರ್ಟ್ ಕಚೇರಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕುಂಭರಾಶಿಯವರು ಕಂಡು ಬರ್ತಾ ಇದೆ. ಆದರೆ ಕುಂಭರಾಶಿಯವರು ಗುರುವಿನ ಪೂಜೆ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳಾಗುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಕಾಣಿಸ್ತಾ ಇದೆ ಈ ವರ್ಷ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿದೇಶದಲ್ಲಿ ಯಾರ ಇದ್ದರೆ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ತೊಡಕಾಗೆ ಮತ್ತು ಸ್ವದೇಶಕ್ಕೆ ವಾಪಸ್ಸಾಗುವಂಥ ಸನ್ನಿವೇಶಗಳು ಕುಂಭರಾಶಿಯವರು ಕಂಡು ಬರ್ತಾ ಇದೆ. ಅದರಿಂದ ಕುಂಭರಾಶಿಯವರು ಈ ವರ್ಷ ಪೂರ್ತಿ ಗುರುವಿನ ಆರಾಧನೆಯನ್ನು ಮಾಡಿ, ಗುರು ಅಂತ ಹೇಳಿದ ತಕ್ಷಣವೇ ದತ್ತಾತ್ರೇಯ ಸ್ವಾಮಿ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರ್ಬೋದು, ಸಾಯಿಬಾಬಾ ಇರ್ಬೋದು, ಇಂತಹ ಒಂದು ಗುರುವಿನ ನೀವು ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಬರುವಂಥ ತೊಂದರೆಗಳು ದೂರ ಆಗೋದ್ರಲ್ಲಿ ಸಂಶಯ ಇರೋದಿಲ್ಲ. ಸರಿ ಗುರುಜಿ. ಕೊನೆಯ ರಾಶಿ, ಮುಂದಿನ ರಾಶಿ ಮೀನರಾಶಿ ಹೇಗಿದೆ? ವಿಶ್ವಾವಸು ನಾಮ ಸಂವತ್ಸರ ಮೀನರಾಶಿಯಲ್ಲೇ ಪ್ರಾರಂಭ ಆಗ್ತಾ ಇರೋದ್ರಿಂದ ಮೀನರಾಶಿಯವ್ರಿಗೆ ಖಂಡಿತವಾಗಿ ಶುಭ ಆಗುತ್ತೆ. ಆದರೆ ಕೆಲವೊಂದು ವಾದ ವಿವಾದಗಳು ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸ್ತ್ರೀಯರು, ಅವರಿಗೆ ಸಹೋದರಿ ಸಂಬಂಧಪಟ್ಟದಲ್ಲಿರ್ಬೋದು, ಹಾಗೆ ಕುಟುಂಬ ವಿಚಾರದಲ್ಲಿರ್ಬೋದು, ಅವ್ರು ಏನು ಹೇಳದೇ ಇದ್ರು నేను ಹೇಳಿದೆ ಅಂತೇಳಿ ಒಂದು ತಪ್ಪು ಅವ್ರ ಮೇಲೆ ಹೊರಿಸುವಂಥ ಒಂದು ಸಾಧ್ಯತೆಗಳು ಮೀನರಾಶಿಯವರು ಕಂಡು ಬರ್ತಾ ಇದೆ. ಮೀನರಾಶಿಯವರು ಈ ವರ್ಷ ಪೂರ್ತಿ ಪ್ರಯಾಣದಲ್ಲಿ ಸಾಕಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಹೃದಯ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳು ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದರಿಂದ ಮೀನರಾಶಿಯವರು ಈ ವರ್ಷ ಪೂರ್ತಿ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಮೀನರಾಶಿಯಲ್ಲಿ ಹುಟ್ಟಿರುವಂಥ ಈ ಒಂದು
ಈ ಕ್ರೀಡಾಪಟುಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಅದರಲ್ಲೂ ರೇಸಿಂಗ್ ಸಂಬಂಧಪಟ್ಟಂಥ ಕ್ರೀಡಾಪಟುಗಳಿಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಮೀನರಾಶಿಯಲ್ಲಿ ಹುಟ್ಟಿರುವಂಥ ಕೆಲವೊಂದು ಸ್ತ್ರೀಯರಿಗೆ ನಾನು ಹೇಳಿರೋ ಹಾಗೆ ಸುಮ್ಮನೆ ವಿವಾದಗಳು ಸಿಗಾಕೊಳ್ಳುವಂಥ ಸಾಧ್ಯತೆಗಳು ಈ ವರ್ಷ ಪೂರ್ತಿ ಕಂಡು ಬರ್ತಾ ಇರೋದ್ರಿಂದ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಕುಟುಂಬ ಸಂಬಂಧಪಟ್ಟಂಥ ಭೂಮಿ ವಿವಾದಗಳಲ್ಲಿ ಇದ್ದಂಥ ಕೆಲವು ತೊಂದರೆಗಳು ಈ ವರ್ಷ ಮೀನರಾಶಿಯವರಿಗೆ ಅದೆಲ್ಲ ತೊಂದರೆಗಳು ನೀಗಿ ಭೂಮಿ ಲಾಭ ಆಗುವಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡು ಬರ್ತಾ ಇರೋದ್ರಿಂದ ಮೀನರಾಶಿಯಲ್ಲಿ ಹುಟ್ಟಿರುವಂಥವ್ರು ಈ ವರ್ಷ ಪೂರ್ತಿ ಸೂರ್ಯದೇವನ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭ ಆಗುತ್ತೆ. ಸರಿ ಗುರೂಜಿ, ಏನು ಈ ವರ್ಷ 12 ರಾಶಿಗಳ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಟ್ರಿ. ಇನ್ನು ನೀವು ರಾಷ್ಟ್ರ ನಾಯಕರು, ರಾಜ್ಯ ನಾಯಕರ ಬಗ್ಗೆ ಭವಿಷ್ಯ ಹೇಳಿದ್ರ ಬಗ್ಗೆ ಬರೋದಾದ್ರೆ, ಈ ಹಿಂದೆ ನೀವು ಹೇಳಿದ್ರಿ ಸಿದ್ದರಾಮಯ್ಯ ಅವರು ಮುಂದೆ CM ಆಗ್ತಾರೆ ಅಂತ, ಅದು ಸತ್ಯ ಆಗಿದೆ. ಹಾಗೆ ದರ್ಶನ್ ಅವರು ಹೆಣ್ಣಿನ ಕಂಟಕದಲ್ಲಿ ಸಿಗಾಕೊಳ್ತಾರೆ ಎಂದಿದ್ರಿ, ಅದು ಕೂಡ ಆಗಿದೆ. ಈ ರೀತಿಯ ವಿಚಾರಕ್ಕೆ ಬಂದ್ರೆ ಈಗಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಘಟನೆ ನಡೀತಾ ಇದೆ. ಇನ್ನ ಎಲ್ಲಾ ಬಹುತೇಕ ನಾಯಕರು ಕೂಡ ಒಂದಲ್ಲ ಒಂದು ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಹಾಗಾಗಿ ಮುಖ್ಯವಾಗಿರೋ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರ ವಿಷಯಕ್ಕೆ ಬಂದ್ರೆ ಅವರು ಮುಂದಿನ ರಾಜಕೀಯ ಭವಿಷ್ಯ, ಅವರ ಭವಿಷ್ಯ ಹೇಗಿದೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು, ಅವ್ರನ್ನ ಮುಂದಿನ ರಾಜಕೀಯ ಭವಿಷ್ಯ ಹೇಗಿದೆ ಅವ್ರಿಗೆ? ಸಿದ್ದರಾಮಯ್ಯನವರ ಒಂದು ಜಾತಕ ಸಾಮಾನ್ಯವಾಗಿ ಯಾರ ಹತ್ರ ಇಲ್ಲ. ಸಿದ್ದರಾಮಯ್ಯನವರ ಮಗನ ಯತೀಂದ್ರ ಅವರ ಜಾತಕ ನನ್ನ ಹತ್ರ ಇದೆ. ಅವರ ಜಾತಕ ಮತ್ತು ಅವ್ರ ಕುಟುಂಬವ್ರ ಜಾತಕ ಎಲ್ಲ ಇರೋದ್ರಿಂದ ಅವರ ಒಂದು ಜಾತಕದ ಆಧಾರದ ಪ್ರಕಾರ ನೋಡೋದಾದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸರ್ಕಾರ ಬರೋಕ್ಕೆ 6 ತಿಂಗಳ ಮುಂಚೆನೇ ನಾನು ಕೆಲವು ಮಾಧ್ಯಮದಲ್ಲಿ ಹೇಳಿದ್ದೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರೆ ಅಂತ. ಯಾರೂ ಅದನ್ನು ನಂಬಿರಲಿಲ್ಲ. ಈ ರೀತಿ ಅನೇಕ ವಿಚಾರಗಳು ಕಳೆದ 30 ವರ್ಷಗಳಿಂದ ಮಾಡ್ತಾ ಬಂದೀನಿ. ಆ ರೀತಿ ನೋಡೋದಾದರೆ ಈ ವರ್ಷ ಪೂರ್ತಿ ಸಿದ್ದರಾಮಯ್ಯನವರಿಗೆ ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ಅಷ್ಟೊಂದು ಸಮಯ ಚೆನ್ನಾಗಿರೋದಿಲ್ಲ. ಏನು ಇವತ್ತು ಅವ್ರ ಜೊತೆಲಿ ಆಪ್ತರು ಓಡಾಡ್ಕೊಂಡಿದ್ದಾರೆ, ಅವರಲ್ಲೇ ವಿರಸಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಅವರು ಅಷ್ಟೇ ಈ ವರ್ಷ ಅವ್ರು ಏನೇ ತೀರ್ಮಾನ ಕೈಗೊಂಡ್ರು ಯಾವುದೂ ಅಷ್ಟು ಅವರಿಗೆ ಸಪೋರ್ಟಿವ್ ಆಗಿರೋದಿಲ್ಲ. ಸೆಪ್ಟೆಂಬರ್ ತಿಂಗಳ ಕಳೆದ ನಂತರ ಅವರಿಗೆ ಒಂದು 18 ತಿಂಗಳ ಕಾಲ ಸಮಯ ಚೆನ್ನಾಗಿರೋದಿಲ್ಲ. ಅದರಿಂದ ಕೆಲವೊಂದು ಸಮಯದಲ್ಲಿ ಅವರಿಗೆ ಅವರು ಇರೋವಂಥ ಸ್ಥಾನದ ಬಗ್ಗೆನೇ ಕೆಲವೊಂದು ಮುನಿಸನ್ನು ಉಂಟಾಗಿ ಅವರಿಗೆ ಬೇಡಪ್ಪ ಈ ಸ್ಥಾನ ಬೇಡ, ಬಿಟ್ಕೊಟ್ಬಿಡೋ ಒಂದು ಪ್ರಸಂಗಗಳು ಸಹ ಎದುರಾಗಬಹುದು. ಅದರಿಂದ ಸಾಕಷ್ಟು ಸಿದ್ದರಾಮಯ್ಯನವರು ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ತಮ್ಮ ಆಪ್ತರ ವರ್ಗದಲ್ಲೇ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಪದವಿ ಪೂರೈಸ್ತಾರೆ ಅನ್ನೋದು ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ನಮಗೆ ಖಂಡಿತ ಕಂಡು ಬರ್ತಾ ಇದೆ. ಆದ್ದರಿಂದ ಆದಷ್ಟು ಅವರ ಆರೋಗ್ಯ ಕಡೆ ಗಮನ ಕೊಟ್ಟು ಅವ್ರು ಕೈಗೊಳ್ಳುವಂಥ ತೀರ್ಮಾನ ಸಾಕಷ್ಟು ಮುಂಜಾಗರೂಕತೆಯಿಂದ ಯೋಚನೆ ಮಾಡಿದ್ದೇ ಆದರೆ ಖಂಡಿತ ಅವರಿಗೆ ಶುಭ ಆಗುತ್ತಮ್ಮ. ಸರಿ, ಇನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಿದ್ರೆ ತುಂಬಾ ಆಕಾಂಕ್ಷಿ ಆಗಿದ್ದಾರೆ ಇನ್ನು CM ಸ್ಥಾನಕ್ಕೋಸ್ಕರ. ಅವರ ಭವಿಷ್ಯ ಹೇಗಿದೆ ಈ ಸಂವತ್ಸರದಲ್ಲಿ? ಖಂಡಿತ ನಾವು ಕಳೆದ ಒಂದು ಚುನಾವಣೆ ನೋಡಿದಾಗ DK ಶಿವಕುಮಾರ್ ಅವರು CM ಆಗೇ ಹೋಗ್ತಾರೆ ಅನ್ನೋದು ಎಲ್ಲರೂ ಒಂದು ಭಾವನೆ ಇತ್ತು. ಆದರೆ ನನ್ನ ಒಂದು ಗ್ರಹಗಳ ಲೆಕ್ಕಾಚಾರ ಪ್ರಕಾರ ಅವರಿಗೆ ಈ ಸಲ CM ಭಾಗ್ಯ ಇಲ್ಲ. ಮುಂದಿನ ಸಲ ಸಿದ್ದರಾಮಯ್ಯ ನಂತರ ಅವರಿಗೆ CM ಆಗುವಂಥ ಒಂದು ಯೋಗ ಇದೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿದ್ದೆ. ಈಗ ಅವರ ಜಾತಕವನ್ನು ನೋಡಿದಾಗ ಖಂಡಿತವಾಗಿ DK ಶಿವಕುಮಾರ್ ಅವರವ್ರದ್ದು ನಾನು ಕೆಲವು ಕಡೆ ಹೇಳ್ತಾ ಬಂದಿದ್ದೀನಿ, ಅವ್ರದ್ದು ಒಂದು ಧರ್ಮ ಕರ್ಮ ಸಂಯೋಗ ಜಾತಕ ಅಂತ ಹೇಳ್ತೀವಿ. ಇವತ್ತು ಕೆಲವರು ಅಂತ ಇರ್ಬೋದು ಅವರು ಧರ್ಮ ವಿರೋಧಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಅಂತ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಏನೋ ಒಂದು ಸನಾತನ ಧರ್ಮ ಇದೆ, ಈ ಸನಾತನ ಧರ್ಮಕ್ಕೆ ಅವರಿಂದ ಒಳ್ಳೆಯ ಕೊಡುಗೆಗಳು ದೊರೆಯೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಆದರೆ ಅವ್ರ ಜಾತಕದಲ್ಲಿ ಕೆಲವು ಗ್ರಹ ಗತಿಗಳು ಈ ಥರ ಇರೋದ್ರಿಂದ ಖಂಡಿತವಾಗಿ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ನಂತರ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ದೊರೆಯುವಂಥ ಒಂದು ಅವಕಾಶಗಳು ಇದೇ ವರ್ಷದಲ್ಲಿ ಸಿಗಬಹುದು ಅನ್ನೋದು ನನ್ನ ಒಂದು ಲೆಕ್ಕಾಚಾರ. ಅಂದರೆ ವಿಶ್ವಾಸ ಸಂವತ್ಸರದಲ್ಲಿ ದೊರೆಯಬಹುದು ಅನ್ನೋದು ನನ್ನ ಲೆಕ್ಕಾಚಾರ. ಖಂಡಿತವಾಗಿ ಅವ್ರ ಜಾತಕ ತುಂಬ ಪ್ರಬಲವಾಗಿದೆ, ಅವ್ರಿಗೆ CM ಆಗುವಂಥ ಒಂದು ಯೋಗ ಇದೆ. ಆದರೆ ಸ್ವಲ್ಪ ಅವರು ಆರೋಗ್ಯದ ಕಡೆ ಜೊತೆಯಲ್ಲಿ ಪ್ರಯಾಣದ ಕಡೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. DK ಶಿವಕುಮಾರ್ ಅವರು ಸಾಧ್ಯವಾದಷ್ಟು ಸೂರ್ಯದೇವನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ಅವರ ಆಸೆ ನೆರವೇರುತ್ತೆ. ಸರಿ ಗುರುಜಿ, ಇನ್ನು ನಮ್ಮ ರಾಜ್ಯದ ಗೃಹ ಮಂತ್ರಿ ಆಗಿರುವ ಡಾಕ್ಟರ್ G ಪರಮೇಶ್ವರ್ ಅವರು, ಅವರ ಭವಿಷ್ಯ ಹೇಗಿದೆ ಈ ವರ್ಷದಲ್ಲಿ? ನಾನು ಸಾಮಾನ್ಯವಾಗಿ ನಾಯಕರ ಒಂದು ಜಾತಕ ಎಲ್ಲ ನೋಡಿದಾಗ ಪರಮೇಶ್ವರ್ ಅವರದ್ದು ತುಂಬ ಪ್ರಬಲವಾದ ಒಂದು ಜಾತಕ ಕಾಣಿಸ್ತಾ ಇದೆ. ಅವರಿಗೆ ಒಂದು ಉನ್ನತ ಮಟ್ಟದ ಒಂದು ಆಲೋಚನೆಗಳು ಬರ್ಬೋದು ಮತ್ತು ಅವ್ರ ಕೈಗೊಳ್ಳುವಂಥ ತೀರ್ಮಾನಗಳು ಸಾಕಷ್ಟು ಒಳ್ಳೆಯ ತೀರ್ಮಾನಗಳಾಗಿರುತ್ತೆ. ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು 3.5 4 ವರ್ಷಗಳ ಕಾಲ ಪರಮೇಶ್ವರ್ ಅವರಿಗೆ ಒಳ್ಳೆ ಯೋಗಗಳು ಕಂಡು ಬರ್ತಾ ಇದೆ. ಅದರಿಂದ ಅವರು ಸಹ CM ರೇಸ್ನಲ್ಲಿ ಇರೋದ್ರಿಂದ
ಅವರು ಸಹ ಪ್ರಯತ್ನ ಪಡ್ಬೋದು, ಅದ್ರಲ್ಲಿ ತಪ್ಪಿಲ್ಲ. ಆದರೆ ಡಿ ಕೆ ಮತ್ತು ಪರಮೇಶ್ವರ್ ಅವರ ಬಗ್ಗೆ ಜಾತಕ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಗ್ರಹಗತಿಗಳು ಪ್ರಬಲವಾಗಿರೋದ್ರಿಂದ ಸಾಕಷ್ಟು ಅವಕಾಶಗಳು ಅವ್ರಿಗೆ ಕಂಡು ಬರ್ತಾ ಇದೆ. ಪರಮೇಶ್ವರ್ ಅವ್ರಿಗೂ ಇಲ್ಲ ಅಂತ ತಳ್ಳಿ ಹಾಕುವಂಥ ಪ್ರಸಂಗ ಕಂಡು ಬರ್ತಾ ಇಲ್ಲ. ಅವ್ರ ಜಾತಕದಲ್ಲಿ ನಾವು 3.5-4 ವರ್ಷಗಳ ಕಾಲ ಸಮಯ ತುಂಬ ಉತ್ತಮ ಮಟ್ಟದಲ್ಲಿರುತ್ತೆ. ಅದರಿಂದ ಅವರು ಸ್ವಲ್ಪ ಯಾವುದಾದ್ರು ಒಂದು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ವಿಚಾರದಲ್ಲಿ ಸಾಕಷ್ಟು ಶುಭ ಫಲಗಳನ್ನ ಪಡಿಬೋದು. ಜೊತೆಯಲ್ಲಿ ಸ್ವಲ್ಪ ಅವ್ರಿಗೆ ಒಳ್ಳೆಯ ಯೋಗಗಳಿರೋದ್ರಿಂದ ನಾನು ಇಲ್ಲಿ ನೋಡಿರೋ ಪ್ರಕಾರ ಈ ಒಂದು ವಿಶ್ವಾಸ ನಾಮ ಸಂವತ್ಸರದಲ್ಲಿ ಪರಮೇಶ್ವರ್ ಅವರಿಗೆ ಖಂಡಿತವಾಗಿ ಉತ್ತಮ ಒಂದು ಯೋಗಗಳು ಕಂಡು ಬರ್ತಾ ಇದೆ. ಸರಿ, ಇನ್ನು ಮುಂದಿನ ನಾಯಕರ ಬಗ್ಗೆ ನೋಡೋದಾದ್ರೆ ಇವರು ಕೂಡ ಪ್ರಮುಖ ನಾಯಕರು. ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಎಷ್ಟೇ ಅವರು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿದ್ರು ಕೂಡ ಒಂದ್ ರೀತಿ ಸಂದಿಗ್ಧ ಪರಿಸ್ಥಿತಿ ಅನ್ಬೋದು. ತಮ್ಮ ಅಧ್ಯಕ್ಷ ಸ್ಥಾನವನ್ನ ಉಳಿಸ್ಕೊಳ್ಳೋಕೆ ಸ್ವಲ್ಪ ಹೋರಾಟ ಮಾಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರ ಭವಿಷ್ಯ ಹೇಗಿದೆ ಈ ವರ್ಷದಲ್ಲಿ? ವಿಜಯೇಂದ್ರ ಅವ್ರ ಜಾತಕ ಖಂಡಿತವಾಗಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ವಿಜಯೇಂದ್ರ ಅವ್ರ ಬಗ್ಗೆನೂ ಒಂದು ಲಾಸ್ಟ್ ಜನವರಿ ತಿಂಗಳಲ್ಲಿ ನಾನು ಹೇಳಿದ್ದೆ, ಅವರ ಒಂದು ರಾಜ್ಯಾಧ್ಯಕ್ಷರ ಪಟ್ಟ ಸ್ವಲ್ಪ ತೊಂದರೆ ಆಗ್ಬೋದು ಅವ್ರಿಗೆ ಈ ವರ್ಷ ಉಳಿಸ್ಕೊಳ್ಳೋಕ್ಕೆ ಅಂತೇಳಿ. ಇವತ್ತು ನಡೀತಾ ಇರೋಂಥ ವಿದ್ಯಮಾನ ನೋಡ್ತಾ ಇದ್ದರೆ ನಾವು ಖಂಡಿತವಾಗಿ ಅದೇ ರೀತಿ ಕಂಡು ಬರ್ತಾ ಇದೆ. ಬಟ್ ನಮ್ಮ ರಾಜ್ಯಕ್ಕೆ ಕಂಡಂಥ ಜನಪ್ರಿಯ ನಾಯಕ BS ಯಡಿಯೂರಪ್ಪನವ್ರು ನೋಡಿದ್ರೆ ಅವರ ಜಾತಕವನ್ನು ಕಂಪೇರ್ ಮಾಡಿದಾಗ ವಿಜಯೇಂದ್ರ ಅವ್ರ ಜಾತಕ ಅಷ್ಟು ಪ್ರಬಲವಾಗಿ ಕಂಡು ಬರ್ತಾ ಇಲ್ಲ. ಬಟ್ ವಿಜಯೇಂದ್ರ ಅವರಿಗೆ ಜೊತೆಲಿರೋದ್ರಿಂದಲೇ ಸ್ವಲ್ಪ ತೊಂದರೆಗಳಾಗ್ಬೋದು. ಜೊತೆಲಿ ವಿಜಯೇಂದ್ರ ಅವರಿಗೆ ಇವರ ಜಾತಕವನ್ನು ನೋಡ್ತಾ ಇದ್ದರೆ ಒಂದು ನನಗೆ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ 1/10/1972 ಅವರ ಜನ್ಮ ದಿನಾಂಕ ಅಂತ ಸಿಕ್ಕಿದೆ. ಅವರ ಒಂದು ಜನ್ಮ ದಿನಾಂಕದ ಪ್ರಕಾರ ನೋಡೋದಾದರೆ ಅವರು ಯಾವುದೋ ಒಂದು ಫೈನಾನ್ಸ್ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳಿರ್ಬೋದು. ಹಾಗೆ ಸ್ತ್ರೀ ಸಂಬಂಧಪಟ್ಟಂಥ ಒಂದು ವಿವಾದಗಳಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ವಿಜಯೇಂದ್ರ ಅವರಿಗೆ ಕಂಡು ಬರ್ತಾ ಇರೋದ್ರಿಂದ ಅವರು ಹಿಂದೆ ಹೇಳಿದ್ದೆ ವಿಜಯೇಂದ್ರ ಅವರು ನರಸಿಂಹಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ಅವ್ರಿಗೆ ಬರುವಂಥ ತೊಂದರೆಯಿಂದ ಅವ್ರು ದೂರ ಆಗ್ಬೋದು ಅಂತ ಹೇಳಿದ್ದೆ. ಅದೇ ರೀತಿ ಅವ್ರು ಮಾಡಿದರೆ ಖಂಡಿತವಾಗಿ ಅವರಿಗೆ ಶುಭ ಆಗ್ತಾಯಿತ್ತು. ಮತ್ತು ಮುಂದೆ ಆಗ್ತಾರ ರಾಜ್ಯಾಧ್ಯಕ್ಷರನ್ನಾದರೆ ಖಂಡಿತವಾಗಿ ಇವಾಗ ಇಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ 50-50 ಭಾಗ ಅಂತ ತೊಗೋಬೋದು. ಅವರ ಜಾತಕ ಪ್ರಕಾರ ನೋಡೋದಾದರೆ ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನಿಸ್ತಾ ಇದೆ ರಾಜ್ಯಾಧ್ಯಕ್ಷ ಪಟ್ಟ. ಹಾಗೆ ಅವರು ನರಸಿಂಹಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಅವ್ರಿಗೆ ಶುಭ ಒಂದು ಫಲಗಳನ್ನ ಅವ್ರು ನೋಡ್ಬೋದು. ಸರಿ ಗುರೂಜಿ, ಮತ್ತೊಬ್ಬ ಪ್ರಮುಖ ನಾಯಕರಾದವರು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರಾಜ್ಯಾಧ್ಯಕ್ಷ ಪಟ್ಟದಿಂದ ಇಳಿಸ್ಬೇಕು, ತಾವು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ರು. ಆದರೆ ಒಂದು ಕೆಡಕೆ ಆಗೋಗ್ಬಿಟ್ಟಿದೆ ಅನ್ಬೋದು, ಪಕ್ಷದಿಂದನೇ ಅವರನ್ನ ಆಚೆ ಹಾಕಿದ್ದಾರೆ. ಹಾಗಾಗಿ ಮುಂದಿನ ಭವಿಷ್ಯ ಹೇಗಿದೆ ಅವ್ರದ್ದು? ಇವಾಗ ಯತ್ನಾಳ್ ಅವ್ರದ್ದು ನನ್ನ ಹತ್ರ ಅವ್ರದ್ದು ಜನ್ಮ ದಿನಾಂಕ ಇಲ್ಲ. ಆದರೆ ಇವತ್ತು ವಿಶ್ವಾಸನಾಮ ಸಂವತ್ಸರದ ಪ್ರಕಾರ ನೀವು ಕೇಳುವಂಥ ಒಂದು ಕುಂಡಲಿ ಪ್ರಕಾರ ನೋಡೋದಾದರೆ ಯತ್ನಾಳ್ ಅವರಿಗೆ ಇವತ್ತೇನು ಉಚ್ಚಾಟನೆ ಮಾಡಿದ್ದಾರೆ ಖಂಡಿತವಾಗಿ ಅದು ಅವರಿಗೆ ಕೆಟ್ಟ ಸೂಚನೆ ಅಲ್ಲ, ನನ್ನ ಪ್ರಕಾರ ಶುಭ ಸೂಚನೆ ಅನ್ನಿಸ್ತಾ ಇದೆ. ಯತ್ನಾಳ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಇವಾಗ ಏನು ಯತ್ನಾಳ್ನ ವಿರೋಧ ಮಾಡ್ತಾ ಇದ್ದಾರೆ ಅವರೇ ಯತ್ನಾಳ್ ಜೊತೆ ಸೇರ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ಬೋದು. ಹಾಗೆ ಯತ್ನಾಳ್ನ ಏನು ಉಚ್ಚಾಟನೆ ಮಾಡಿದ್ದಾರೆ ರಾಷ್ಟ್ರ ನಾಯಕರು ಮತ್ತೊಮ್ಮೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋದು ನನ್ನ ಒಂದು ಕ್ಯಾಲ್ಕುಲೇಷನ್ನು. ಖಂಡಿತ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಕಂಡು ಬರ್ತಾ ಇದೆ. ಸರಿ ಗುರೂಜಿ, ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ ಭವಿಷ್ಯ ಹೇಗಿದೆ? ನೀವಾಗಲೇ ಕೂಡ ಹೇಳಿದ್ರಿ. ಹೌದು, ಅವ್ರದ್ದು ವೃಶ್ಚಿಕ ರಾಶಿ ಆಗಿರೋದ್ರಿಂದ ಅವ್ರಿಗೆ ನಾವು ಜಾತಕ ಪ್ರಕಾರ ನೋಡೋದಾದ್ರೆ ಪಂಚಮ ಶನಿ ಕಾಟ ಅಂತ ಹೇಳ್ತೀವಿ. ಪಂಚಮ ಶನಿ ಕಾಟ ಬರೋದ್ರಿಂದ, ಹಾಗೆ ಅಮಿತ್ ಶಾ ಅವ್ರಿಗೂ ಮೇಷರಾಶಿ ಆಗಿರೋದ್ರಿಂದ ಅವ್ರಿಗೂ ಸಹ ಶನಿ ಕಾಟ ಇರೋದ್ರಿಂದ ಇವಾಗ ಇಬ್ಬರು ನಾಯಕರ ಬಗ್ಗೆ ನೋಡೋದಾದರೆ ಇಬ್ಬರಿಗೂ ಸಹ ಶನಿ ಗ್ರಹದ ಸ್ವಲ್ಪ ತೊಂದರೆಗಳು ಕಾಣಿಸ್ತೋದ್ರಿಂದ ಅವರಿಬ್ಬರೂ ಸೇರಿ ಯಾವುದೇ ಒಂದು ತೀರ್ಮಾನಗಳನ್ನ ಕೈಗೊಂಡರೂ ಅಷ್ಟು ಶುಭ ಫಲಗಳು ಕಾಣಿಸ್ತಾ ಇಲ್ಲ. ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ಇಬ್ಬರು ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಏನು ಮುಖ್ಯ ಸಂಘಟನೆ ಏನಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ, ಅಲ್ಲೇ ನಮ್ಮ ಪ್ರಧಾನಮಂತ್ರಿಗಳಿಗೆ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ. ಮತ್ತು ಇವರೇನೇ ತೀರ್ಮಾನ ಕೈಗೊಂಡರು ಒಂದು ಏನು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತೀವಿ, ಅವರಿಂದಲೇ ಸ್ವಲ್ಪ ಅವರ ತೀರ್ಮಾನ ಅಷ್ಟು ಸಮಂಜಸವಾಗಿರೋದಿಲ್ಲ. ಅದರಿಂದ ಅವ್ರ ಕಡೆಯಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಅದರಿಂದ ಪ್ರಧಾನಮಂತ್ರಿಯವರು ಸ್ವಲ್ಪ ನಾನು ಆಗಲೇ ಹೇಳಿರೋ ಹಾಗೆ ಅವ್ರು ತಗೊಳ್ಳೋಂಥ ತೀರ್ಮಾನ ಯಾವುದೇ ಇರ್ಬೋದು, ಹಿಂದೆ ತುಂಬ ಚೆನ್ನಾಗಿ ನಡೀತಾ ಬಂತು. ಆದರೆ ಸೆಪ್ಟೆಂಬರ್ ತಿಂಗಳ ನಂತರ ಅವ್ರು ತಗೊಳ್ಳೋಂಥ ತೀರ್ಮಾನ ದೇಶಕ್ಕೆ ಸ್ವಲ್ಪ ತೊಂದರೆಗಳು ಅನ್ನಿಸ್ಬೋದು. ಅದರಿಂದ ಅವರು ಏನೇ ಮಾಡೋಕ್ಕೆ ಮುಂಚೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಶಿವನ ಪೂಜೆಯನ್ನು ಮಾಡೋದ್ರಿಂದ ಅವರು ಅಮಿತ್ ಶಾ ಅವರಿರ್ಬೋದು ಅಥವಾ ನರೇಂದ್ರ ಮೋದಿ ಅವರಿರ್ಬೋದು ಈಶ್ವರನ ಪೂಜೆ ಮಾಡೋದ್ರಿಂದ ಅವರಿಗೆ ಖಂಡಿತವಾಗಿ ಶುಭ ಫಲಗಳು ಮುಂದಿನ ದಿನ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದಮ್ಮ.
ಸರಿ ಗುರುಜಿ. ಬಿಜೆಪಿಯಲ್ಲಿ ಮತ್ತೊಬ್ಬ ಪ್ರಮುಖ ನಾಯಕರಾದವರು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥನ್ ಅವರು. ಅವರ ಭವಿಷ್ಯ ಹೇಗಿದೆ? ಅವರ ಅವರು ವಿಚಾರ ನಮ್ಮ ಕೂಡ ಫೈರ್ ಆಗಾಗ ಬ್ರ್ಯಾಂಡ್ ಅವರು. ಹೌದು. ನಮ್ಮ ಸನಾತನ ಧರ್ಮಕ್ಕೆ ಯೋಗಿ ಆದಿತ್ಯನಾಥರಂತಹ ನಾಯಕರು ಬೇಕಾಗುತ್ತೆ. ಮತ್ತು ಅವರ ಜಾತಕ ನನ್ನ ಪ್ರಕಾರ ಅವರ ಜಾತಕ ನೋಡಿದ್ರೆ ತುಂಬ ಪ್ರಬಲವಾಗಿದೆ. ಅವರಿಗೆ ಮುಂದಿನ ದಿನಗಳಲ್ಲಿ ದೇಶದ ಅತ್ಯುನ್ನತ ಒಂದು ಪದವಿಯನ್ನು ಪಡೆಯುವಂಥ ಒಂದು ಯೋಗ ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಆದರೆ ಈ ವರ್ಷದ ಡಿಸೆಂಬರ್ ತಿಂಗಳ ನಂತರ 6 ತಿಂಗಳ ಕಾಲ ಅವರು ಪ್ರಯಾಣದಲ್ಲಿ ಜಾಗರೂಕತೆ ವಹಿಸ್ಕೋಬೇಕಾಗತ್ತೆ. ಅವರ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಬರ್ಬೋದು. ಮತ್ತು ಕೆಲವೊಂದು ಸಾರಿ ಉಗ್ರ ಚಟುವಟಿಕೆಗಳಿಂದ ಆ ಯೋಗಿ ಆದಿತ್ಯನಾಥ್ ಮೇಲೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಸಾಕಷ್ಟು ಗಮನವನ್ನು ಯೋಗಿ ಆದಿತ್ಯನಾಥ್ ಅವರ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆದರೆ ಮುಂದೊಂದು ದಿನ ನಮ್ಮ ದೇಶಕ್ಕೆ ಅವರ ಒಂದು ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ. ಖಂಡಿತವಾಗಿ ಅವ್ರಿಗೂ ಸಹ ಒಳ್ಳೆಯ ಯೋಗಗಳು ಕಂಡು ಬರ್ತಾ ಇದೆ. ಹಾಗೆ ಉತ್ತರ ಭಾರತದಲ್ಲಿ ಈ ವರ್ಷ ಪೂರ್ತಿ ಕೆಲವೊಂದು ಅವಘಡಗಳು ಜರುಗುತ್ತೆ. ಮಳೆಯಿಂದ ಸಾಕಷ್ಟು ತೊಂದರೆಗಳಾಗ್ಬೋದು ಈ ವರ್ಷ. ಮತ್ತು ಉತ್ತರ ಭಾರತದಲ್ಲಿ ಸ್ವಲ್ಪ ಅಗ್ನಿ ಅವಘಡಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ, ಮತ್ತು ತಮಿಳುನಾಡು ಮತ್ತು ಉತ್ತರ ಭಾರತ ಇವೆರಡು ಕಡೆ ಸ್ವಲ್ಪ ನೀರಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಣಿಸ್ತಾ ಇರೋದ್ರಿಂದ ಅವರುಗಳು ಸಹ ಸಾಕಷ್ಟು ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗತ್ತೆ. ಸರಿ ಗುರುಜಿ. ನಮ್ಮ ರಾಜ್ಯದ ಮತ್ತೊಬ್ಬ ಪ್ರಮುಖ ನಾಯಕರಾದವರು HD ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರು. ಅದು ಖುಷಿ ವಿಚಾರ. ಇನ್ನೊಂದೆಡೆ ಈಗ ಮತ್ತೆ ಕಳೆದ ಕೆಲವು ದಿನಗಳಿಂದ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ ಅವ್ರ ವಿಚಾರದಲ್ಲೂ ಕೂಡ. ಹೇಗಿದೆ? HDK ಬಗ್ಗೆನೂ ಸಾಕಷ್ಟು ಪ್ರೋಗ್ರಾಮ್ನ ಮಾಡಿದ್ದೀನಿ ಕೆಲವು ಮಾಧ್ಯಮಗಳಲ್ಲಿ. ಅವ್ರಿಗೆ ಈ ವರ್ಷ 2025 ಪೂರ್ತಿ ಸಮಯ ಚೆನ್ನಾಗಿಲ್ಲ ಅಂತ ಹೇಳಿದ್ದೆ. ಅದೇ ರೀತಿ ನೋಡಿ ಕೆಲವೊಂದು ಭೂ ವಿವಾದದಲ್ಲಿ ಸಿಗಾಕೊಂಡ್ರು. ಈಗ ಅವರು ಏನು ಕೆಲಸಗಳು ಕೈಗೊಂಡ್ರು ಯಾವುದೋ ಅವ್ರಿಗೆ ಸುಗಮ ಸಾಗ್ತಾ ಇಲ್ಲ. ಆದರೆ ಈ 2025 ಪೂರ್ತಿ ನಾನು ಹೇಳೋ ಹಾಗೆ ಏನು ಅಂತ ಹೇಳಿದ್ರೆ, ಅವ್ರಿಗೇನು ಇವತ್ತು ಪದವಿ ದೊರಕಿದೆ ಆ ಪದವಿನ ಕಾಪಾಡಿಕೊಂಡು ಅವರ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿ ಅವ್ರಿಗೆ ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಈ ವರ್ಷ ಆರೋಗ್ಯ ಕಡೆ ಗಮನ ಕೊಡಬೇಕು. 2026 ಫೆಬ್ರವರಿ ನಂತರ ಕುಮಾರಣ್ಣವರ ಒಂದು ಭವಿಷ್ಯ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವ್ರಿಗೂ ಸಹ ಉತ್ತಮವಾದ ಒಂದು ಯೋಗಗಳು 2026 ಫೆಬ್ರವರಿ ನಂತರ ಕಂಡು ಬರ್ತಾ ಇದೆ. ಅಲ್ಲಿವರೆಗೂ ಅವರು ಬಹಳ ಪ್ರಮುಖವಾಗಿ ಮತ್ತೊಮ್ಮೆ ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಇದೊಂದೇ ಭೂವ್ಯವಾದ ಅಲ್ಲ, ಇನ್ಯಾವುದೋ ಭೂವ್ಯವಾದಲ್ಲಿ ಅವರು ಸಿಗಾಕೊಳ್ಳುವಂಥ ಸಾಧ್ಯತೆಗಳು ಕುಮಾರಣ್ಣವ್ರಿಗೆ ಕಂಡು ಬರ್ತಾ ಇರೋದ್ರಿಂದ ಅವರು ಈ ವರ್ಷ ಪೂರ್ತಿ ಸಾಧ್ಯವಾದಷ್ಟು ಗುರುವಿನ ಪೂಜೆಯನ್ನು ಮಾಡೋದ್ರಿಂದ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಅವರಿಗೆ ಮುಂದೆ ಬರುವಂಥ ಕಂಟಕಗಳಿಂದ ಅವರು ದೂರ ಆಗ್ಬೋದು. ಸರಿ ಗುರುಜಿ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಬರೋದಾದ್ರೆ ಸದ್ಯಕ್ಕೆ ತುಂಬಾ ವಿವಾದದಲ್ಲಿ ಇರೋದು ಅಂದ್ರೆ ನಟ ದರ್ಶನ್ ಅವರು. ನೀವು ಈ ಹಿಂದೆ ಕೂಡ ಹೇಳಿದ್ರಿ ಈ ರೀತಿ ತೊಂದರೆ ಆಗತ್ತೆ ಅಂತ, ಅದೇ ರೀತಿ ಆಗಿದೆ. ಹಾಗಾಗಿ ಈಗ ಮುಂದಿನ ವರ್ಷ ಹೇಗಿದೆ ಅವರ ಭವಿಷ್ಯ ದರ್ಶನ್ ಅವ್ರಿಗೆ? ನಾನು 2024 ಜನವರಿಯಲ್ಲಿ ಯಾಕೋ ದರ್ಶನ್ ಅವರ ಒಂದು ಭವಿಷ್ಯ ಮಾಡಬೇಕು ಅಂತ ಹೇಳಿ ತೊಗೊಂಡೆ. ಅವತ್ತು ನೋಡಿದಾಗ ಅವ್ರ ಜಾತಕ ಕಂಡು ಬಂದಿದ್ದು ಬಹಳ ಪ್ರಮುಖವಾಗಿ ಒಂದು ಹೆಣ್ಣಿಂದ ಅವರು ಅವಮಾನಿತರಾಗ್ತಾರೆ, ಕೆಲವೊಂದು ಸರ್ಕಾರಿ ಸಂಬಂಧಪಟ್ಟಂಥ ವಿವಾದಗಳು ಸಿಗಾಕೊಂತಾರೆ ಅಂತ ಹೇಳಿದ್ದೆ 2024 ಜನವರಿಯಲ್ಲಿ. ಆವಾಗ ನಾನು ಅದನ್ನು ವಿಡಿಯೋ ನನ್ನ ಪೋಸ್ಟ್ ಮಾಡಿದಾಗ ಯೂಟ್ಯೂಬಲ್ಲಿ ಕೆಲವರು ನನಗೆ ಕೇಳಿದ್ರು, ಯಾಕ್ರಿ ಅವ್ರಿಗೆ ಆ ಥರ ಹೇಳಿದ್ದೀರಾ ಅಂತ. ಆಗ ನೋಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು ಹೆಣ್ಣಿಂದ ಅವರು ತೊಂದರೆಗೆ ಸಿಗಾಕೊಂಡ್ರು. ದರ್ಶನ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಖ್ಯಾತ ನಟರು. ಅವರ ಒಂದು ಆ್ಯಕ್ಷನ್ ನೋಡಿದ್ರೆ, ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಿಜಕ್ಕೂ ನಮಗೆಲ್ಲ ಹುಮ್ಮಸ್ಸಾಗತ್ತೆ. ಅಂಥ ಒಂದು ವ್ಯಕ್ತಿತ್ವ ಇರೋವಂಥ ಒಂದು ದರ್ಶನ, ಅವರಿಂದ ಒಳ್ಳೆಯದಾಗುವಂಥ ಒಂದು ಯೋಗಗಳು ಕಂಡು ಬರ್ತಾ ಇದೆ. ನಾನು ಏನಂತ ಹೇಳಿದ್ರೆ, ದರ್ಶನ್ ಅವರು ಇಷ್ಟು ಬೇಗ ತೊಂದರೆಯಿಂದ ಆಚೆ ಬಂದರು ಅಂತ ಹೇಳಿದ್ರೆ ಅವರ ಮನೆಯ ಒಂದು ಮುನೀಶ್ವರ ಸ್ವಾಮಿ ಸಂಬಂಧಪಟ್ಟಂಥ ಆ ಯೋಗಗಳಿಂದ ಅವರು ದೂರ ಆಗಿದ್ದಾರೆ. ಆ ದರ್ಶನ್ ಅವರು ಸಹ ಈ ವರ್ಷ ಪೂರ್ತಿ, ಈ ವರ್ಷ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ತಿಂಗಳವರೆಗೂ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಮತ್ತೊಮ್ಮೆ ವಿವಾದಗಳನ್ನ ಅವರು ಮೈಮೇಲೆ ಹೇಳ್ಕೋಬೋದು. ಅದರಿಂದ ಸಾಕಷ್ಟು ಗಮನವನ್ನು ಹರಿಸಿ ಅವ್ರು ಮಾಡಬೇಕಾಗಿರೋ ಸಿಂಪಲ್ ಏನಂತ ಹೇಳಿದ್ರೆ, ಅವ್ರ ಮನೆ ದೇವರು ಮುನೀಶ್ವರ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಬಂದರೆ ಸಾಕು, ಅವ್ರಿಗೆ ಬರುವಂಥ ಒಂದು ಕಂಟಕಗಳು ಖಂಡಿತವಾಗಿ ದೂರ ಆಗುತ್ತೆ. ಮತ್ತೊಬ್ಬ ನಮ್ಮ ಕನ್ನಡದ ಹೆಮ್ಮೆಯ ನಟ ಅಂದ್ರೆ ಅದು ಯಶ್ ಅವರಾಗಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿದೆ ಚಿತ್ರರಂಗದಲ್ಲೂ ಕೂಡ. ಹಾಗಾಗಿ ಅವ್ರ ಭವಿಷ್ಯ ಹೇಗಿದೆ ಈ ವರ್ಷ? ಯಶ್ ಅವ್ರದ್ದು ನಾನು ಕಳೆದ 2.5 ವರ್ಷಗಳಿಂದನೇ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಅಂದರೆ 2.5 ವರ್ಷಗಳ ಕಾಲ ಅವ್ರ ಸಮಯ ಸರಿ ಇಲ್ಲ. KGF 2 ಆದಮೇಲೆ ನೋಡಿ, ನಾವು ನೋಡಿರುವಾಗೆ 2.5 ವರ್ಷ ಅವ್ರು ಯಾವುದೋ ಒಂದು ಪ್ರಾಜೆಕ್ಟ್ನ ಅಷ್ಟು ತಂದಿಲ್ಲ ಆಚೆ. ಅದರಿಂದ ಅವ್ರ ಸಮಯ ಸರಿ ಇಲ್ಲದಾಗ ಯಾವುದು ಬರೋದಿಲ್ಲ ಅಂತ ಒಂದು ಸಮಯದಲ್ಲಿ ಯಶ್ ಅವ್ರಿಗೆ ಈ ವರ್ಷದ ಆಗಸ್ಟ್ ತಿಂಗಳ ನಂತರ ಅವ್ರ ಟೈಮ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಆಗಸ್ಟಿಂದ ಒಂದು 3.5 4 ವರ್ಷಗಳ ಕಾಲ ಅವ್ರ ಸಮಯ
ತುಂಬ ಚೆನ್ನಾಗಿರುತ್ತೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಲ್ಲ, ಭಾರತೀಯ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಅಪಾರವಾಗಿರುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಅವರು ಸಮಾಜಮುಖಿಯಾಗಿ ಸಮಾಜ ಸೇವೆಗಳು ಮಾಡುವಂಥ ಒಂದು ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅವರಿಂದನೂ ಸಹ ಆ ಸಮಾಜಕ್ಕೆ ಒಂದು ಜನಪರ ಒಂದು ಕಾಳಜಿ, ಜನಪರದ ಒಂದು ಕೆಲಸಗಳು ಯಶ್ ಅವರಿಂದ ಖಂಡಿತವಾಗಿ ಜರುಗುತ್ತೆ. ಇವಾಗ ಸದ್ಯಕ್ಕೆ IPL ನಡೀತಾ ಇದೆ. ಕ್ರಿಕೆಟ್ ಪ್ರೇಮಿಗಳಿಗಂತೂ ತುಂಬಾನೇ ಇಷ್ಟವಾದ ಸೀಸನ್ ಅನ್ಬೋದು IPL. ಹಾಗಾಗಿ ಈ ವರ್ಷ IPL ಹೇಗಿದೆ, ಅಟ್ಲೀಸ್ಟ್ ಈ ವರ್ಷ RCB ಗೆಲ್ಲುತ್ತಾ ಅಥವಾ ಬೇರೆ ಯಾವ ಟೀಮ್ಗಳು ಹೇಗಿದೆ ಅಂತ ಓವರ್ ಆಲ್ ಹೇಳೋದಾದ್ರೆ ಓವರ್ ಆಲ್ ನೋಡೋದಾದ್ರೆ ಅಮ್ಮ, IPL ಅಂತ ಹೇಳಿದ್ರೆ ನೋಡಿ, ಒಬ್ಬೊಬ್ಬರ ನಾಯಕರ ಬಗ್ಗೆ ನಾವು ಜಾತಕಗಳು ನೋಡಬೇಕಾಗತ್ತೆ. ಒಂದೊಂದು ಟೀಮ್ ನಾಯಕರ ಬಗ್ಗೆ ನಾನು ಅದರ ಕಡೆ ಅಷ್ಟು ಗಮನವನ್ನು ಕೊಟ್ಟಿಲ್ಲ. ಆದರೆ ಪಂಚಾಂಗದ ಪ್ರಕಾರ K ಅನ್ನೋ ಒಂದು ಅಕ್ಷರದಿಂದ ಮತ್ತು R ಅನ್ನೋ ಒಂದು ಅಕ್ಷರದಿಂದ ಬರುವಂಥ ಟೀಮ್ಗೆ ಸಾಕಷ್ಟು ಶುಭ ಫಲಗಳು ಕಂಡು ಬರ್ತಾ ಇದೆ. ಇವೆರಡು ಅಕ್ಷರದ ಟೀಮಿಂದ IPL ಕಪ್ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸರಿ ಗುರೂಜಿ, ಏನು 12 ರಾಶಿಗಳ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಟ್ರಿ, ಜೊತೆಗೆ ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ರಿ, ಹಾಗೆ ಈ ವರ್ಷ ಏನೆಲ್ಲ ನಡೆಯುತ್ತೆ ಅನ್ನೋದೆಲ್ಲ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ಗುರೂಜಿ. ಧನ್ಯವಾದಗಳಮ್ಮ. ಇದಾಗಿತ್ತು ಇವತ್ತಿನ ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.